ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ. ಏಪ್ರಿಲ್ 2ನೇ ತಾರೀಕು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಹಾಗೂ A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ 2ನೇ ತಾರೀಕು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ 2ರಂದು ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಒಂದು ಕಡೆ ಜಾಮೀನಿನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ 2ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗಬಹುದು? ನಿಜ ನಾಗೇಂದ್ರ ಬಾಬು, ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ. ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಪವಿತ್ರ ಗೌಡ ತಮ್ಮ ಬೊಟೀಕನ್ನು ರಿಓಪನ್ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್, ವಕೀಲರಾದ ಅನಿಲ್ ಕುಮಾರ್ ನಿಶಾನಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ. ಹೀಗಾಗಿ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ. ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶ್ಯೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು. ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಅದಕ್ಕೆ ವಕೀಲರ ಚಾರ್ಜು, ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ, ಅದೊಂದು ದೊಡ್ಡ ಪ್ರಶ್ನೆ. ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು. ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆ, ಈ ಆರೋಪಿಗಳ ಪರ ವಕೀಲರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ಬೋದು. ಆದರೆ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರೀಮ್ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ, ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ, ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ. ಏಪ್ರಿಲ್ 2ನೇ ತಾರೀಕು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಹಾಗೂ A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ 2ನೇ ತಾರೀಕು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ 2ರಂದು ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಒಂದು ಕಡೆ ಜಾಮೀನಿನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ 2ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗಬಹುದು? ನಿಜ ನಾಗೇಂದ್ರ ಬಾಬು, ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ. ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಪವಿತ್ರ ಗೌಡ ತಮ್ಮ ಬೊಟೀಕನ್ನು ರಿಓಪನ್ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್, ವಕೀಲರಾದ ಅನಿಲ್ ಕುಮಾರ್ ನಿಶಾನಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ. ಹೀಗಾಗಿ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ. ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ, ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶ್ಯೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು. ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಅದಕ್ಕೆ ವಕೀಲರ ಚಾರ್ಜು, ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ. ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು. ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆ, ಈ ಆರೋಪಿಗಳ ಪರ ವಕೀಲರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ಬೋದು. ಆದರೆ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರಿಮ್ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ, ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ, ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಮಾಹಿತಿ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ. ಏಪ್ರಿಲ್ 2ನೇ ತಾರೀಕು A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೂ A2 ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ 2ನೇ ತಾರೀಕು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ 2ರಂದು ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಒಂದು ಕಡೆ ಜಾಮೀನಿನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ 2ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗಬಹುದು? ನಿಜ ನಾಗೇಂದ್ರ ಬಾಬು ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ. ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಪವಿತ್ರ ಗೌಡ ತಮ್ಮ ಬುಟೀಕನ್ನು ರಿಓಪನ್ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್, ವಕೀಲರಾದ ಅನಿಲ್ ಕುಮಾರ್ ನಿಶಾನಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ. ಹೀಗಾಗಿ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ. ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ, ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶ್ಯೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು. ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಅದಕ್ಕೆ ವಕೀಲರ ಚಾರ್ಜು, ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ. ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು. ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆ, ಈ ಆರೋಪಿಗಳ ಪರ ವಕೀಲರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ಬೋದು. ಆದರೆ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರಿಮ್ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ, ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ, ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಮಾಹಿತಿ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ. ಏಪ್ರಿಲ್ 2ನೇ ತಾರೀಕು A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೂ A2 ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ 2ನೇ ತಾರೀಕು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ 2ರಂದು ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಒಂದು ಕಡೆ ಜಾಮೀನಿನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇದರ ನಡುವೆ
ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ 2ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗಬಹುದು? ನಿಜ ನಾಗೇಂದ್ರ ಬಾಬು, ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ. ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಪವಿತ್ರ ಗೌಡ ತಮ್ಮ ಬೊಟೀಕನ್ನು ರಿಓಪನ್ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್, ವಕೀಲರಾದ ಅನಿಲ್ ಕುಮಾರ್ ನಿಶಾನಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ. ಹೀಗಾಗಿ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ. ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶ್ಯೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು. ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಅದಕ್ಕೆ ವಕೀಲರ ಚಾರ್ಜು, ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ. ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು. ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆ, ಈ ಆರೋಪಿಗಳ ಪರ ವಕೀಲರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ಬೋದು. ಆದರೆ ಏಪ್ರಿಲ್ 2ನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರೀಮ್ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ, ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ, ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆ ನಾಗೇಂದ್ರ ಬಾಬು. ಓಕೆ.